ನಾನಿವತ್ತು ಕುದಿಸಿರೋ ಎಣ್ಣೆ ಖಾಲಿಯಾಗಿತ್ತು, ಹಾಗಾಗಿ ಮತ್ತೆ ರೆಡಿ ಮಾಡ್ಕೋತಾ ಇದ್ದೀನಿ. ಇದಕ್ಕೆ ದಾಸವಾಳದ ಹೂವು, ಹಾಗೆ ನೆಲ್ಲಿಕಾಯಿ, ಕರಿಬೇವು ಸೊಪ್ಪು, ಬೇವಿನ ಸೊಪ್ಪು, ಹಾಗೆ ಇದಕ್ಕೆ ಸ್ವಲ್ಪ ಮೆಂದಿ ಸೊಪ್ಪನ್ನು ಕೂಡ ಬಳಸ್ಕೊಂಡಿದ್ದೀನಿ. ಈ ಕೊಬ್ಬರಿ ಎಣ್ಣೆಗೆ ಸ್ವಲ್ಪ ಹರಳೆಣ್ಣೆನೂ ಕೂಡ ಮಿಕ್ಸ್ ಮಾಡಿ ಇಟ್ಕೋತೀನಿ ನಾನು. ಹರಳೆಣ್ಣೆನ ಬಳಸೋದ್ರಿಂದ ಕೂದಲು ಕಪ್ಪಾಗುತ್ತೆ. ಸುಮಾರು 10 ವರ್ಷಗಳಿಂದನೂ ಕೂಡ ನಾನು ಈ ಆಯಿಲ್ನ ಬಳಸ್ತಾ ಇದ್ದೀನಿ. ಖಾಲಿ ಆದಾಗ ನಾನು ರೆಡಿ ಮಾಡಿ ಇಟ್ಕೋತೀನಿ ಸ್ವಲ್ಪನೇ. ಇನ್ನು ಇದನ್ನೆಲ್ಲ ರೆಡಿ ಮಾಡಿ ಇಟ್ಕೊಂಡು ಹಲ್ಲಿನ ಪುಡಿ ಖಾಲಿಯಾಗಿತ್ತು, ಅದು ಕೂಡ ಅದನ್ನು ರೆಡಿ ಮಾಡ್ಕೋತಾ ಇದ್ದೀನಿ. ನಾನು ಈ ಇದ್ದಿಲ್ ಪುಡಿನ ಬಳಸೋದಕ್ಕಿಡ್ದು ಕೇವಲ 3 ತಿಂಗಳಾಯಿತು ಅಷ್ಟೇ. ನಾನು ಹಲ್ಲಿನ ಬಗ್ಗೆ ತುಂಬ ಪ್ರಾಬ್ಲಮ್ ಹೇಳ್ತಾ ಇದ್ದೆ. ಆಗ ನಮ್ಮ ಆಂಟಿ ನನಗೆ ಹೇಳಿದರು ಈಗ ಮಾಡ್ಕೊ ಅಂತ ಹೇಳಿ. ನಮ್ಮ ಆಂಟಿಗೆ ಆ್ಯಕ್ಚುಲಿ ರೂಟ್ ಕೆನಾಲ್ ಮಾಡಿಸ್ಬೇಕು ಅಂತ ಹೇಳಿದ್ರಂತೆ. ಬಟ್ ಇದನ್ನು ಬಳಸೋದಕ್ಕೆ ಹಿಡ್ದಾದ್ಮೇಲೆ ನಮ್ಮ ಆಂಟಿಗೆ ಯಾವುದೇ ರೂಟ್ ಕೆನಾಲ್ ಮಾಡಿಸಿಲ್ಲ, ಏನೂ ಕೂಡ ಮಾಡಿಸಿಲ್ಲ. ಅವ್ರಿಗೆ ಕೂಡ ಹಲ್ಲಿನ ಪ್ರಾಬ್ಲಮ್ ಎಲ್ಲ ಕ್ಲಿಯರ್ ಆಯಿತು. ಹಾಗಾಗಿ ನಾನು ಬಳಸಿದ ಮೇಲೆ ನನಗೂ ಕೂಡ ಇದು ವೆರಿ ಎಫೆಕ್ಟಿವ್ ಆಗಿ ಕೆಲಸ ಮಾಡ್ತು. ನಾನು ಮತ್ತೆ ಖಾಲಿ ಆದ ತಕ್ಷಣವೇ ಮಾಡ್ಕೋತಾ ಇದ್ದೀನಿ. ಇದಕ್ಕೆ ನಾನು ಸಾಸಿವೆ, ಹಾಗೆ ಲವಂಗ, ಮೆಂತ್ಯ, ಹಾಗೆ ಪುಡಿ ಉಪ್ಪನ್ನು ಕೂಡ ಬಳಸ್ಕೊಂಡು ಮಾಡಿದ್ದೀನಿ. ಇನ್ನು ಚಾಕ್ಲೇಟ್ ಕೂಡ ರೆಡಿ ಮಾಡ್ಕೋತಾ ಇದ್ದೀನಿ. ಎಲ್ಲನೂ ಖಾಲಿ ಆಗಿತ್ತು, ಹಾಗಾಗಿ ಇವತ್ತೇ ಎಲ್ಲ ಫುಲ್ ಮಾಡ್ಕೋತಾ ಇದ್ದೀನಿ. ಹಾಗೆ ಬೇಗನೂ ಆಗೋಗ್ಬಿಡುತ್ತೆ, ಹಾಗಾಗಿ ಮಾಡ್ಕೋತಾ ಇದ್ದೀನಿ. ಚಾಕ್ಲೇಟ್ಗೆ ನಾನು 1 ಕಪ್ ಕೋಕೋ ಪೌಡ್ರು, ಹಾಗೆ 1 ಕಪ್ ಬೆಲ್ಲನ ತೊಗೊಂಡಿದ್ದೀನಿ. ಸ್ವಲ್ಪ ಕೊಬ್ಬರಿ ಎಣ್ಣೆನ ಬಿಸಿ ಮಾಡ್ಕೊಂಡು ಹಾಕ್ಕೋತಾ ಇದ್ದೀನಿ. ಕೊಬ್ಬರಿ ಎಣ್ಣೆನ ಬಿಸಿ ಮಾಡ್ಕೊಂಡು ಹಾಕ್ಕೊಳೋದ್ರಿಂದ ಚಾಕ್ಲೇಟ್ ಚೆನ್ನಾಗಿರುತ್ತೆ, ಅಂದರೆ ಕೊಬ್ಬರಿ ಎಣ್ಣೆ ಫ್ಲೇವರ್ ಜಾಸ್ತಿ ಬರೋದಿಲ್ಲ. ಹಾಗಾಗಿ ಬಿಸಿ ಮಾಡಿಕೊಂಡು ಮಿಕ್ಸ್ ಮಾಡ್ಕೊಂಡು ಮಾಡ್ಕೋತಾ ಇದ್ದೀನಿ. ಈ ರೀತಿ ಚಾಕ್ಲೇಟ್ನ ನಾನು ಯಾವಾಗಲೂ ಮನೆಯಲ್ಲಿ ರೆಡಿ ಮಾಡ್ಕೋತಾನೆ ಇರ್ತೀನಿ. ಚಾಕ್ಲೇಟ್ ನನಗೆ ತುಂಬಾ ಇಷ್ಟ, ನಾನು ಅವಾಗವಾಗ ತಿಂತಾನೆ ಇರ್ತೀನಿ. ಹಾಗಾಗಿ ಮನೆಯಲ್ಲೇ ರೆಡಿ ಮಾಡ್ಕೋತೀನಿ. ಇನ್ನು ಈ ಕಂಪ್ಲೀಟ್ ರೆಸಿಪಿ ವ್ಲಾಗ್ನ ಯೂಟ್ಯೂಬ್ನಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ದರೆ ಚೆಕ್ ಮಾಡಿ ನೋಡಿ. ಥ್ಯಾಂಕ್ ಯು.